ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಈ ವಿಚಾರನ ಮೊದ್ಲೇ ಅಳಿಯಂದ್ರಿಗೆ ಹೇಳಿದ್ರೆ ಇವಳಿಗೆ ಈ ರೀತಿ ಹಿಂಸೆ ಆಗೋದನ್ನ ತಡಿಬಹುದಾಗಿತ್ತು ಬೀಗ್ರೆ. ಹಾಳಾದ್ ನನ್ ಬುದ್ಧಿಗೆ ಹೊಳಿಲೇ ಇಲ್ಲ. ಎಲ್ಲ ಸೇರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಅಮ್ಮ ಆಗೋಯ್ತಮ್ಮ, ಸ್ವಲ್ಪ ನೋವಾಗುತ್ತೆ, ತಡ್ಕೋ. ನಿಜವಾಗ್ಲೂ ನನಗೆ ಈ ವಿಚಾರನೇ ಗೊತ್ತಿರಲಿಲ್ಲ ನಾಗಲಕ್ಷ್ಮಿ ಅವರೇ. ಇಲ್ಲ ಅಂದಿದ್ರೆ ಇದನ್ನು ಹೇಗಾದರೂ ಮಾಡಿ ನಾನು ತಡೀತಿದ್ದೆ. ಆ ಮಂತ್ರವಾದಿನ ನೋಡಿದಾಗಲೇ ನಂಗೆ ಡೌಟ್ ಬಂತು. ಅವನು ಬಂದಿರೋದು ಭೂತ ಬಿಡಿಸೋದಿಕ್ಕಲ್ಲ, ಇವಳನ್ನ ಓಡಿಸೋದಿಕ್ಕೆ ಅಂತ. ಹೆಣ್ಮಗಳ ಮೇಲೆ ನೇರವಾಗಿ ಕೈ ಮಾಡಕ್ಕಾಗಲ್ಲ ಅಂತ ಈ ರೀತಿ ಮಾಡಿದಾರತ್ತೆ. ಇಲ್ಲ, ಮೊನ್ನೆ ರಾತ್ರಿ ನಡೆದ ಘಟನೆಯಿಂದ ಎಲ್ಲರೂ ಕಂಗೆಟ್ಟು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಷ್ಟೇನೆ. ಅಲ್ಲ, ದೊಡ್ಡ ಯಜಮಾನ್ರು ಇದಕ್ಕೆಲ್ಲ ಹೇಗೆ ಒಪ್ಕೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಯಾಕೆ ಒಪ್ಕೋತಾರೆ ಭಾಗ್ಯ ಅವ್ರೆ? ಆ ಶಿವಾನಿ ಬಂದು ಇವಳಿಂದ ಪದ್ದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಬಲವಂತವಾಗಿ ಅಪ್ಪ ಒಪ್ಕೊಳ್ಳೋ ಹಾಗೆ ಮಾಡಿರೋದು. ನನಗ್ ನೋವಾದ್ರೆ ಸಂತೋಷ ಪಡೋ ಪ್ರಾಣಿ ಅಂದ್ರೆ ಆ ಶಿವಾನಿ ಒಬ್ಳೆ. ಸಿಕ್ಕಿದ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾಳೆ. ನನ್ ಮೇಲೆ ಏನ್ ಜಿದ್ದಿದ್ಯೋ ಏನೋ ಅವಳಿಗೆ. ಒಟ್ನಲ್ಲಿ ನಾನ್ ನೆಮ್ಮದಿಯಾಗಿರೋದು ಅವಳಿಗಿಷ್ಟ ಇಲ್ಲ. ಸುರಭಿ, ಇದರಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇಟ್ಟಿದ್ದೀನಿ. ತುಂಬ ನೋವಾದರೆ ತಗೋ, ರೆಸ್ಟ್ ಮಾಡು. ನಾಗಲಕ್ಷ್ಮಿ ಅವರೇ, ಬನ್ನಿ ಹೋಗೋಣ. ಇಲ್ಲ ಭಾಗ್ಯ ಅವ್ರೆ, ಇವಳನ್ನ ನೋಡ್ತಿದ್ರೆ ನನ್ಗೆ ಹೊಟ್ಟೆ ಎಲ್ಲ ಉರಿತಿದೆ. ಯಾರಿಗೆ ಅನ್ಯಾಯ ಮಾಡಿದ್ಲು ಅಂತ ಆ ಭಗವಂತ ಇವಳಿಗೆ ಇಂಥ ಶಿಕ್ಷೆ ಕೊಡ್ತಿದ್ದಾನೋ ಏನೋ. ಪಾಪ ನನ್ನ ಮಗಳು ಅವತ್ತಿಂದ ಇವತ್ತವರೆಗೂ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾಳೆ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂಚೂರು ನೋವಾಗದೆ ಇರುವಾಗ ಬೆಳೆಸಿದ್ದೆ. ಇದೆಲ್ಲ ನೋಡ್ತಿದ್ರೆ ಆ ದೇವರಿಗೆ ಕಣ್ಣೇ ಇಲ್ಲ ಅನ್ಸುತ್ತೆ. ಸ್ವಾರ್ಥ ಇಟ್ಕೊಂಡು ಮನುಷ್ಯ ಮಾಡೋ ಕೆಲಸಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋ ಆ ದೇವ್ರನ್ನ ಯಾಕೆ ದೂಷಿಸ್ತೀರಾ? ಈ ಕಲಿಗಾಲದಲ್ಲಿ ಕಷ್ಟಪಡೋರೆ ಕಣ್ಣೀರು ಹಾಕೋದು, ಕಪಟಿಗಳೇ ಗೆಲ್ಲೋದು. ಇವತ್ತು ಇವಳಿಗೆ ಸುಮ್ಮನೆ ಹೊಡೆತ ಬಿದ್ದಿಲ್ಲ. ಇದರಿಂದೆ ಇರೋ ಮರ್ಮಗಳೇನು ಅಂತ ಕಂಡು ಹಿಡಿಯೋವರೆಗೂ ಇದು ಹೇಗೆ ಮುಂದುವರಿತಾ ಇರುತ್ತೆ. ನಮ್ಮವ್ರಿಗೆ ಸ್ವಲ್ಪ ಬುದ್ಧಿ ಬರ್ಬೇಕಷ್ಟೇನೆ. ನಾಗಲಕ್ಷ್ಮಿ ಅವರೇ, ಇದನ್ನೆಲ್ಲ ನೀವು ಮನಸ್ಸಿಂದ ತೆಗೆದು ಹಾಕಿ. ನೀನು ಅಷ್ಟೇನೆ, ತಗೋ, ಈ ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಮಾ, ಹೋಗಮ್ಮ ಮಲ್ಕೋ. ನಿನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಹೇಗೆ ಹೋಗ್ಲಿ? ಹೋದ್ರೆ ನನಗೆ ನಿದ್ದೆ ಬರುತ್ತಾ? ಇವತ್ತು ನಾನು ನಿನ್ನ ಜೊತೆನೆ ಮಲ್ಕೋತೀನಿ ಕಣೆ. ನನ್ನ ಜೊತೆ ಇದ್ರೆ ಅಪ್ಪ ನಿನ್ ಮೇಲೆ ಕೋಪ ಮಾಡ್ಕೋತಾರೆ. ಮತ್ತೆ ಆ ಕೋಪ ನನ್ ಮೇಲೆ ತಿರ್ಗತ್ತೆ. ಇಷ್ಟೆಲ್ಲ ಆಗಿರೋದು ಸಾಲ್ತಾ ಹೇಳು? ಇಲ್ಲಿ ಎಲ್ರನ್ನೂ ನಮ್ಮವರು ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಯಾರಿಗೂ ನನ್ನ ಮನ್ಸು ಅರ್ಥನೇ ಆಗ್ತಿಲ್ಲ. ತುಂಬಾ ನೋವಾಗ್ತಿದೆ ಏನೇ?